ಕಳಿಸೋ ನಿನ್ನಂತ ಷಂಡನು ಮಗನಾದ್ಮೇಲೆ ನಂದುಕೊಳ್ಳೋದು ಏನು ಮಾಡ್ತಾರೆ ತಂದೆ ತಾಯಿಗಳು? ಅತ್ತಿಗೆ ಯಾಕಮ್ಮ ಸುಮ್ಮನೆ ನನ್ನ ಮೇಲೆ ಕೆಂಡ ಕಾರ್ತೀನಿ? ನಾನು ನಿನ್ನ ಜೊತೆ ಈಗ ಮಾತು ಕೂಡ ಆಡ್ತಾ ಇಲ್ಲವಲ್ಲ. ನೀನು ಮಾತಾಡಿಸ್ದೇ ಇದ್ರು ನನ್ನ ಹೃದಯ ನಿನಗಾಗಿ ಕಾತರಿಸ್ತಾ ಇದೆ ರಘು. ವಿವೇಕಶಾಲಿಯಾಗಿ ಪ್ರಸಂಗ ಹೇಗೆ ಬರುತ್ತೋ ಹಾಗೆ ಕೊಡಿ ಹಿಡಿಬೇಕು. ಇನ್ನಾದ್ರೂ ಜಾಣನಾಗಿ ನನ್ನ ಮಾತು ಕೇಳು. ನನ್ನ ಆಸೆಯನ್ನ ಈಡೇರಿಸ್ಕೊಟ್ರೆ ನಿನಗೆ ಬೇಕಾದಷ್ಟು ದುಡ್ಡು ಸಿಗತ್ತೆ. ಅತ್ತಿಗೆ ಬಾಯಿ ಮುಚ್ಚಿ ಬಿಡಮ್ಮ, ಸಾಕು. ಈ ನಿನ್ನ ಹೊಲಸು ಮಾತು ಕೇಳಿದರೆ ನನಗೆ ಈ ಮನೆಯಲ್ಲಿ ಇರಬೇಕೋ ಬೇಡವೋ ಒಂದು ತಿಳಿದಂತಾಗಿದೆ. ರಘು, ನೀನು ನನ್ನನ್ನ ಎಷ್ಟೇ ಹುಚ್ಚನಾಗಿ ಕಂಡ್ರು ನನಗೆ ಸಿಟ್ಟು ಬರಲ್ಲ. ದಯವಿಟ್ಟು ನನ್ನ ಮಾತು ಕೇಳು. ನನ್ನವನಾಗಿ, ನನ್ನ ಪ್ರಿಯಕರನಾಗಿ ನನ್ನ ಮಾತನ್ನ ಕೇಳು. ನಿಮ್ಮಣ್ಣನಿಂದ ಸಿಗಲಾರದ ತೃಪ್ತಿಯನ್ನ ನಾನು ನಿನ್ನಲ್ಲಿ ಯೋಚಿಸೋದು ತಪ್ಪೆ. ಕಮಾನ್, ದೂರು ಸರಿ ಆಚೆ. ಮಗನಂತಿರುವ ಈ ಮೈದು ನಿನ್ನ ಕಣ್ಣ ಮುಂದೆ ಇದ್ದಾನಲ್ಲ ಅಂತ ತಿಳಿದು ಕಾಮ ನೆತ್ತಿಗೇರಿ ನನ್ನನ್ನು ಮುಟ್ಟಲು ಬಂದರೆ ನಿನಗೆ ಇದೇ ಶಾಸನ. ಯಾಕೆ ಛಾಯ? ನೀವು ಬರೋದು ಸ್ವಲ್ಪ ತಡವಾಗಿದ್ರೆ ಈ ನಿಮ್ಮ ತಮ್ಮನ ಕೈಯಲ್ಲಿ ನನ್ನ ಮಾಡಾಡೆ ಮಾರು ಹೋಗ್ತಿತ್ತು ರೀ. ಇವನ ಕಾಮಕ ಸ್ವಭಾವನ ನಾನು ಸೂಕ್ಷ್ಮವಾಗಿ ತಿಳ್ಕೊಂಡೆ. ಇವನನ್ನ ಬೇಗನೆ ಮಣಿ ಬಿಡಿಸಿ ಅಂತ ನಿಮಗೆ 2-3 ಸಲ ಎಚ್ಚರಿಕೆ ಕೊಟ್ಟಿದ್ದೆ. ಆದ್ರೆ ನೀವೆಲ್ಲಿ ಕೇಳ್ತೀರ ನನ್ನ ಮಾತು? ರಘು, ನನ್ನ ಮೇಲಿನ ನಿನ್ನ ಸೇಡು ತೀರಿಸಿಕೊಳ್ಳೋದಕ್ಕೆ ಈ ರೀತಿ ದುರಾಚಾರ ನಡೆಸಿದೆಯಾ ನೀಚ? ಅತ್ತಿಗೆ ಮೇಲೆ ಬಲಾತ್ಕಾರ ಮಾಡೋದಕ್ಕೆ ಅವಳನ್ನೇನು ಸೂಳೆ ಅಂತ ತಿಳ್ಕೊಂಡಿದ್ದೇನು? ನೀಚ, ಒಂದು ಕ್ಷಣ ಕೂಡ ನೀನು ಇನ್ನೂ ಏನಾಗಬೇಕಾ? ಇನ್ನೂ ಏನಾಗಬೇಕು? ಏನಾಯ್ತೀಗ? ಇದುವರೆಗೂ ತಮ್ಮ ಎಂದು ತಿಳಿದು ಹಾಕಿದ ಈ ಅಣ್ಣದ ಋಣಾನ ಅತ್ತಿಗೆ ಮೇಲೆ ಬಲಾತ್ಕಾರ ಮಾಡಿ ತೀರಿಸ್ತಾ ಇದ್ದಾನೆ ಈ ನಿನ್ನ ಚಿಕ್ಕ ಮಗ. ರಘು, ರಘುವೀರ, ಇವರು ಹೇಳುತ್ತಿರುವ ಮಾತು ನಿಜ ಏನೋ? ನಿಜ ಏನೋ? ಪಾಪಿ, ನೀನು ಇಂಥ ನಿರ್ಲಜ್ಜತನದ ಕೆಲಸ ಕೇಳಿದೆಯೇನೋ? ಸತ್ಯದ ವಿಷಯ ಏನಂಬುದ ಬೆಚ್ಚಿ ಹೇಳು, ಇಲ್ಲ ಅಂದ್ರೆ ನಿನ್ನ ಪ್ರತ್ಯಕ್ಷ ಕಂಡ ನಾನೇ ಸಾಕ್ಷಿ ಹೇಳ್ತಾ ಇದ್ರು ಮತ್ತೆ ಮತ್ತೆ ಅವನನ್ನೇ ಕೇಳೋ ಅವಶ್ಯಕತೆ ಹೇಳಿದೆ ಅಪ್ಪ. ಫಿಲಿಪಿನಲ್ಲಿ ಈ ಮನೆಯಲ್ಲಿ ಮರ್ಯಾದೆ ಬೇಕಿದ್ರೆ ಒಂದು ಕ್ಷಣ ಕೂಡ ನಾವು ಇಲ್ಲಬಾರ್ದು ಅಂತ ನನಗೆ ಚೆನ್ನಾಗಿ ಅರ್ಥ ಆಗಿದೆ. ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡಬೇಕಾದದ್ದು ಈ ಮನೆ ಯಜಮಾನದ ನನ್ನ ಕರ್ತವ್ಯ ಮಗನೇ. ಓಹೋ, ಈ ಮನೆಯ ಯಜಮಾನರು. ಅಪ್ಪ, ನೀನು ನಿಜವಾಗಿಯೂ ಈ ಮನೆಯ ಯಜಮಾನರಾಗಿದ್ರೆ ನನ್ನ ಮಾನ ಮರ್ಯಾದೆ ಇಂಥ ಮಟ್ಟಕ್ಕೆ ಯಾಕಪ್ಪ ಬರ್ತಾ ಇತ್ತು? ನನ್ನ ಹೆಂಡತಿಯ ಮೇಲೆ ಬಲಾತ್ಕಾರ ಮಾಡೋದಕ್ಕೆ ಪ್ರಯತ್ನ ಪಟ್ಟದ್ದನ್ನ ಪ್ರತ್ಯಕ್ಷ ನಾನೇ ಕಂಡು ಸಾಕ್ಷಿ ಹೇಳ್ತಾ ಇದ್ರು. ಈ ದುಷ್ಟನಿಗೆ ಶಿಕ್ಷೆ ಕೊಡಲಾಗದ ನೀವು ಈ ಮನೆಯ ಯಜಮಾನರು. ನಾಚಿಕೆ ಆಗ್ಬೇಕು ನಿಮಗೆ, ನಾಚಿಕೆ. ಹೌದು, ನಮಗೆ ನಾಚಿಕೆ ಆಗಬೇಕು. ಹಾಗಾದ್ರ ಈ ದೃಶ್ಯವನ್ನು ನೀನು ಕಣ್ಣಾರೆ ಕಂಡಿಯೇನಪ್ಪ?
ಅಸತ್ತತೆಯೇ ತಾಂಡವವಾಡುತ್ತಿರುವ ಈ ಮನೆಯಲ್ಲಿ ನಮ್ಮಂತ ಸತ್ಯವಂತರ ಮಾತಿಗೆ ಎಲ್ಲಿದೆಯಪ್ಪ ಬೆಲೆ, ಎಲ್ಲಿದೆ? ಸಾಕ್ ಮಾಡಪ್ಪ, ಕಂಡಿದ್ದೀನಿ. ಏ ರಘು, ಅತ್ತಿಗೆ ಅಂದ್ರ ಹೆತ್ತ ತಾಯಿ ಸಮ ಅಂತ ಹೇಳ್ತಾರ. ಅದನ್ನ ವಿಚಾರ ಮಾಡದೆ ಅತ್ತಿಗೆ ಮೇಲೆ ಬಲಾತ್ಕಾರ ಮಾಡಕ್ ಹೊಂಟೇನೋ ಪಾಪಿಗಳು. ಸಾರ ಸಾರ ವಿಚಾರ ಮಾಡದೆ ನನ್ನನ್ನು ಈ ಮನೆಯಿಂದ ಹೊರನೂಕಬೇಡಪ್ಪ, ಹೊರನೂಕಬೇಡ. ಸತ್ಯ ಸಂಗತಿ ಯಥಾರ್ಥ ಕಲ್ಪನೆಯಾದಾಗ ನಾನು ನಿರಪರಾಧಿ ಅನ್ನುವುದನ್ನು ನೀವು ಒಪ್ಪಿಕೊಳ್ಳಲೇಬೇಕಾಗುತ್ತದೆ ಅಪ್ಪಾಜಿ, ಒಪ್ಪಿಕೊಳ್ಳಲೇಬೇಕಾಗುತ್ತದೆ. ಅಪ್ಪ, ಅಪ್ಪಾಜಿ, ಇನ್ನೊಂದು ಸಾರಿ ವಿಚಾರ ಮಾಡಿ ನೋಡು ಅಪ್ಪಾಜಿ. ವಿಚಾರ ಮಾಡೋ ಪ್ರಶ್ನೆ ಮುಗಿದು ಹೋಗಿದೆ. ಮೊದಲು ಹೊರಬೀಳು ನನ್ನ ಮನೆಯಿಂದ. ನಾನು ಅಪರಾಧ ಮಾಡಿದ್ದೆ ನಿಜವಾಗಿದ್ರಿ ನೀವು ಯಾವ ಶಿಕ್ಷೆ ಕೊಟ್ಟರೂ ನಾನು ಅನುಭವಿಸುತ್ತಿದ್ದೆ. ಮಗು ರಘುವೀರ, ನಿನ್ನ ಕತ್ತನ್ನು ಕತ್ತರಿಸಿಕೊಡು ಅಂತ ಹೇಳಿದರೆ ಸಂತೋಷದಿಂದ ನನ್ನ ಕತ್ತನ್ನು ನೀಡುತ್ತಿದ್ದೆ ಅಪ್ಪಾಜಿ, ನೀಡುತ್ತಿದ್ದೆ. ಯಾವ ಅಪರಾಧವನ್ನು ಮಾಡದ ನನಗೆ ಈ ರೀತಿ ಜಾರತನದ ಅಪವಾದವನ್ನು ನನ್ನ ಮೇಲೆ ಹೊರಿಸಿ ಈ ಮನೆಯಿಂದ ನನ್ನನ್ನು ಹೊರ ನೂಕಬೇಡ ಅಪ್ಪಾಜಿ, ಹೊರ ನೂಕಬೇಡ. ರಘು, ಹೇಳಿದ ಮಾತನ್ನೇ ಮತ್ತೆ ಮತ್ತೆ ಹೇಳೋದಕ್ಕೆ ನನ್ನಲ್ಲಿ ಮನಸ್ಸು ಇಲ್ಲ. ಅತ್ತಿಗೆ ಮೇಲೆ ಬಲಾತ್ಕಾರ ಮಾಡಿದ ನಿನಗೆ ನನ್ನಲ್ಲಿ ಕ್ಷಮೆಯೂ ಇಲ್ಲ. ನೀನು ನನ್ನ ಮಗನಿಯಾಗಿದ್ದಾರೆ, ನನ್ನ ಮಾತನ್ನ ಪಾಲಿಸುವ ನನ್ನ ಹಣದ ಮಗನಿಯಾಗಿದ್ದಾರೆ. ಮೊದಲು ಹೊರಬೀಳು ನನ್ನ ಮನೆಯಿಂದ. ಹೋಗ್ತೀನಪ್ಪ, ಹೋಗ್ತೀನಿ. ನಿನ್ನ ಅತ್ತೆಗೆ ನಾನೆಂದೂ ಅಮಾನ್ಯ ಮಾಡಲಾರೆ. ಹೋಗ್ತೀನಿ. ಅತ್ತಿಗೆ, ನಿನ್ನ ದುರಾಸೆಗೆ ಬೆಂಬಲ ನೀಡಿದ್ದಕ್ಕಾಗಿ ನನಗೆ ಈ ರೀತಿ ಶಿಕ್ಷೆ ಕೊಡಿಸಿದೆಯಾ ತಾಯಿ? ದೇವರು ನಿನ್ನನ್ನು ಸುಖವಾಗಿರಲಿ ತಾಯಿ, ಸುಖವಾಗಿರಲಿ. ಅಣ್ಣ, ಲೋ ಅಣ್ಣ, ಈ ನಿನ್ನ ತಮ್ಮನ ಗುಣ ಎಂಥದ್ದು ಅನ್ನುವುದನ್ನು ತಿಳಿದುಕೊಳ್ಳಲಾರದೆ ಈ ಮೋಸಗಾತಿ ಹೆಂಡತಿಯ ಮಾತನ್ನು ನಿಜ ಅಂತ ನಂಬಿಕೊಂಡು ಬಿಟ್ಟಿಯಲ್ಲೋ, ನಂಬಿಕೊಂಡು ಬಿಟ್ಟೆ. ನೀವಿಬ್ಬರು ಕೂಡಿ ರಘುವೀರ, ನೀನು ಈ ಮನೆಯಲ್ಲಿ ಇರುವುದಕ್ಕೆ ನಮಗೆ ಇಷ್ಟ ಇಲ್ಲ, ನೀನು ಎಲ್ಲಿಯಾದರೂ ಹೊರಟು ಹೋಗು ಅಂತ ಹೇಳಿದರೆ ಸಂತೋಷದಿಂದ ನನ್ನ ಪಾಡಿಗೆ ನಾನು ಹೊರಟು ಹೋಗುತ್ತಿದ್ದಲ್ಲೋ, ಹೊರಟು ಹೋಗುತ್ತಿದ್ದೆ. ಆದ್ರೆ ಈ ರೀತಿ ಅಪವಾದ ವರ್ಷದನ್ನು ಕಂಡು ನನ್ನ ಮನಸ್ಸಿಗೆ ತುಂಬಾ ನೋವಾಗಿದೆ ಕಣೋ, ತುಂಬಾ ನೋವಾಗಿದೆ. ಅತ್ತಿಗೆ, ನಾನೀಗ ನಿಮ್ಮ ಇಷ್ಟ ಇದ್ದಂತೆ ಈ ಮನೆ ಬಿಟ್ಟು ಹೊರಡ್ತಾ ಇದ್ದೇನೆ. ಆದ್ರೆ ಒಂದೇ ಒಂದು ಸಲ ಈ ನನ್ನ ಸಮಾಜಕ್ಕೆ, ಈ ನನ್ನ ತಂದೆ ತಾಯಿಗಳಿಗೆ ಹೇಳಿಬಿಡಮ್ಮ, ನಾನು ನಿರಪರಾಧಿ ಅನ್ನುವುದನ್ನು. ಅದನ್ನು ಕೇಳಿ ಸಂತೋಷದಿಂದ ಹೊರಟು ಹೋಗ್ತೇನೆ. ನೀಚ, ನಿನ್ನ ನಿರಪರಾಧಿ ಅಂತ ಹೇಳೋದೊತ್ತೊಟ್ಟಿಗಿರ್ಲಿ, ನಿನ್ನ ಮುಖ ನೋಡೋದಕ್ಕೂ ಸಹಿತ ನನಗೆ ನಾಚಿಕೆ ಆಗ್ತಿದೆ. ಹೌದಮ್ಮ, ನೀನು ಸುಶೀಲೆ, ಗರತಿ, ಮಹಾಗರತಿ. ನಿನಗೆ ನನ್ನ ಮುಖ ನೋಡೋಕೆ ನಾಚಿಕೆಯಾಗೋದು ಸ್ವಾಭಾವಿಕನೇ. ಅತ್ತಿಗೆ, ಒಂದು ಮಾತು ಚೆನ್ನಾಗಿ ನೆನಪಿನಿಟ್ಟುಕೊಳ್ಳಿ, ಒಂದಲ್ಲ ಒಂದು ದಿನ ಸತ್ಯ ಸಂಗತಿ ಹೊರಬಿದ್ದೇ ಬೀಳುತ್ತದೆ. ಆಗ ಮಾತ್ರ ನಿನ್ನ ಸಹಾಯಕ್ಕೆ ಈ ರಘುವೀರನೇ ಬರೋದು. ಚೆನ್ನಾಗಿ ಜ್ಞಾಪಕವಿರಲಿ. ರೀ, ಇವನ ಮಾತು ಕೇಳ್ತಾವ್ ನಿಂತು ಬಿಟ್ರೆ ತಲೆ ಕೆಡಿಸ್ಬಿಡ್ತಾನೆ. ನಡಿ ಒಳಗ, ಚಾ ಮಾಡ್ತಾನೆ, ಚಾ.
ಅಪ್ಪ ಅಪ್ಪ ನಾನಿನ್ನು ಹೊರಡ್ತೀನಿ, ನಾನಿನ್ನು ಈ ಮನೆ ಬಿಟ್ಟು ಹೊರಡ್ತೀನಿ. ನನಗೆ ಆಶೀರ್ವಾದ ಮಾಡಪ್ಪ, ಆಶೀರ್ವಾದ ಮಾಡ. ಅಮ್ಮ, ನನಗಿನ್ನು ಈ ಮನೆಯ ಸಂಬಂಧ ಕೊನೆಯಾಯಿತು. ನಿನ್ನನ್ನು ಇನ್ನೊಮ್ಮೆ ಕಾಣುವ ಭಾಗ್ಯ ನನಗಿದೆ ಇಲ್ಲೋ ಆ ದೇವರಿಗೆ ಗೊತ್ತು. ನನ್ನನ್ನು ಆಶೀರ್ವಾದ ಮಾಡಮ್ಮ, ನಾನಿನ್ನು ಹೊರಡ್ತೀನಿ. ರಘು ರಘು, ಹೋಗಿ ಬರಪ್ಪ. ಈ ಮನೆಯಾಗ ಯಾರಿಗೇನು ಹೇಳ್ಬೇಕೆಂಬುದೇ ಗೊತ್ತಾಗ್ತಿಲ್ಲ. ಹೋಗು, ಎಲ್ಲಿಯಾದರೂ ಹೋಗಿ ಸುಖವಾಗಿ ಜೀವನ ಮಾಡು. ಶಶಿ, ಅಳಬೇಡಮ್ಮ, ಅಳಬೇಡ, ನಾನು ಮಹಾಪಾಪಿ. ಅಣ್ಣ, ದಯವಿಟ್ಟು ನೀವು ಈಗೆಲ್ಲ ಮಾತಾಡಬೇಡಿ. ಈ ನಿಮ್ಮ ಹೃದಯ ಎಷ್ಟೊಂದು ಒಳ್ಳೇದು ಅಂತ ಈ ನನ್ನ ಅಂತರಾತ್ಮ ಸಾರಿ ಸಾರಿ ಹೇಳ್ತಾ ಇದೆಯಣ್ಣ. ನೀವು ತುಂಬಾ ಒಳ್ಳೆಯವರಣ್ಣ, ಒಳ್ಳೆಯವರು. ಸಾಕಮ್ಮ, ಸಾಕು. ನೀನೊಬ್ಬಳಾದರೂ ಒಪ್ಪಿಕೊಂಡಿಯಲ್ಲ ತಂಗಿ, ನಾನು ನಿರಪರಾಧಿ ಅನ್ನುವುದನ್ನು ನನಗಷ್ಟೇ ಸಾಕು. ಆದರೆ ಏನು ಮಾಡಲಿ, ನಾನು ದುರ್ದೈವಿ ಅಮ್ಮ, ದುರ್ದೈವಿ. ಬೆನ್ನ ಹಿಂದೆ ಹುಟ್ಟಿ ಬಂದ ನಿನ್ನ ಮದುವೆ ಮಾಡುವ ಕರ್ತವ್ಯ ನನ್ನದೇ ಆಗಿದ್ದರು. ಅದು ಈ ಜನ್ಮದಲ್ಲಿ ಈಡೇರಲಿಲ್ಲ ತಂಗಿ, ಈಡೇರಲಿಲ್ಲ ತಂಗಿ. ಮುಂದಿನ ಜನ್ಮ ಅನ್ನೋದೇ ನಿಜವಾಗಿದ್ರೆ ಖಂಡಿತ ನಿನ್ನ ಅಣ್ಣನಾಗಿ ಹುಟ್ಟಿ ನಿನ್ನ ಋಣನ ತೀರ್ಸ್ಕೊಳ್ತೀನಮ್ಮ, ತೀರ್ಸ್ಕೊಳ್ತೀನಿ ತಂಗಿ. ಈಗ ನೀನಾದರೂ ನನ್ನನ್ನು ನಗು ನಗುತ್ತಾ ಕಳಿಸಿಕೊಡಮ್ಮ, ನನಗಷ್ಟೇ ಸಾಕು. ನಗಲಾರದೆ ಅಳಲಾರದೆ ತೊಳಲಾಡಿದೆ ಜೀವ, ನಗಲಾರದೆ ಅಳಲಾರದೆ ತೊಳಲಾಡಿದೆ ಜೀವ, ಪರಿವಾದನಿ ಕೇಳಲಾರದೆ ಮನದಾಳದ ನೋವ. ಕೊಂದು